ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ಕೆ ಎಸ್ ಟೆಕ್ ಕನ್ನಡ. ಇವತ್ತು ನಾವು WCC3 ಗೇಮ್ನ ಆಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ಅದರಲ್ಲಿ ಕೆರಿಯರ್ ಮೋಡ್ನ ಆಡೋಕೆ ಹೋಗ್ತಾ ಇದ್ದೀವಿ. WCC ಅಂದರೆ ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ 3ನ ಆಡ್ತಾ ಇದ್ದೀವಿ. ಅದರಲ್ಲಿ ನಾವು ಕೆರಿಯರ್ ಮೋಡ್ನ ಆಡ್ತಾ ಇದ್ದೀವಿ. ಯಾಸ್, ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಅಲ್ವಾ? ಸೊ ಕೆರಿಯರ್ ಮೋಡ್ನ ಆಡೋಣ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಒಂದು ಮ್ಯಾಚ್ ಆಡೋಣ. ಬಟ್ ಈ ಮ್ಯಾಚಲ್ಲಿ ಚಾಲೆಂಜ್ ಏನು ಅಂದರೆ, ನಾನು 20 ಓವರ್ ಮ್ಯಾಚ್ ಆಡ್ತಾಯಿದ್ದೆ. ಆ ಮ್ಯಾಚ್ ಕಂಪ್ಲೀಟಾಗಿ ನಾನು ಆಡಬೇಕು. ಅಂದರೆ ನಾನು ಜಸ್ಟ್ ಬ್ಯಾಟರ್. ಸೊ ನಾನು ಅದರಲ್ಲಿ ಕಂಪ್ಲೀಟಾಗಿ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸೌಂಡ್ ಕಡಿಮೆ ಮಾಡೋಣ ಇದನ್ನು. ಓಕೆ. ಸೊ ನೋಡಿ, ಈ ಥರ ಓಪನ್ ಆಗುತ್ತೆ ಎಲ್ಲ ಡೇ ಸ್ಟಾರ್ಟ್ ಮಾಡಿದಾಗ. ಓಕೆ, ಸ್ಪಿನ್ ಮಾಡೋಣ. ಏನು ಸಿಗ್ಬೋದು ಅಂತ ಹೇಳಿ ನೋಡೋಣ. ಸ್ಪಿನ್ ಮಾಡಿದೆ. ಕಾಮನ್ ಬ್ಯಾಗ್ಗೆ ಸಿಕ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಮೈ ಕೆರಿಯರ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕೆರಿಯರ್ ಡೀಟೇಲ್ಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಇದು ಸ್ಟಾರ್ಟಿಂಗ್ ಒಂದು ಟೂರ್ನಮೆಂಟ್ ಇರುತ್ತೆ, ಸುಮ್ಮನೆ ಅದು. ಇದನ್ನು 5 ಓವರ್ಸ್ ಮ್ಯಾಚ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ನು ಅದು ಕಂಪ್ಲೀಟ್ ಆಡಿದ್ದೀನಿ. ಈಗ T20 ಮ್ಯಾಚ್ ಆಡ್ತಾಯಿದ್ದೆ. ನೀವು ನನ್ನ ಪ್ರೊಫೈಲ್ ನೋಡ್ತೀರಾ ಅಂದರೆ, ನಾನು ಪ್ರೊಫೈಲ್ ತೋರಿಸ್ತೀನಿ. PKSG ಅಂತ ಮಾಡ್ಕೊಂಡಿದ್ದೀನಿ. ನಾನು ಬರೀ ಬ್ಯಾಟರು. ನೋಡಿ, ಆಲ್ರೆಡಿ 29 ಮ್ಯಾಚ್ ಆಡಿದ್ದೀನಿ. ಡೊಮೆಸ್ಟಿಕ್ಸಲ್ಲಿ 15 ನಾಟ್ಔಟು, 1847 ರನ್ಸ್ ಹೊಡೆದಿದ್ದೀನಿ. ನನ್ನ ಹೈಯೆಸ್ಟ್ ಸ್ಕೋರು 126. ಆಮೇಲೆ ಆವ್ರೇಜ್ ಬಂದು 131 ಆವ್ರೇಜ್. ಆ್ಯಕ್ಚುಲಿ 160 170 ಇತ್ತು. ನಾನೇ ಬೇಗ ಲಾಸ್ಟ್ ಒಂದು 3 ಮ್ಯಾಚಸಲ್ಲಿ ಬೇಗ ಔಟ್ ಆಗಿಬಿಟ್ಟೆ. ಸೊ ಅದಕ್ಕೆ ಕಡಿಮೆ ಆಗೋಗಿದೆ. ಬಾಲ್ಸ್ ಫೇಸ್ ಮಾಡೋದು ನೋಡಿ, 449 ಬಾಲ್ಸ್ ಫೇಸ್ ಮಾಡಿದ್ದೀನಿ. 411 ಸ್ಟ್ರೈಕ್ ರೇಟ್ ಆ್ಯಂಡ್ 7 ಸೆಂಚುರೀಸ್, 11 ಆಫ್ ಸೆಂಚುರೀಸ್ ಹೊಡೆದಿದ್ದೀನಿ. ಸೊ ಇಲ್ಲಿ ಬಂದರೆ ನಾವು ಪಿ ಚಾರ್ಟ್ ನೋಡ್ಬೋದು, ನಾನು ಯಾವ್ಯಾವ ಕಡೆ ಜಾಸ್ತಿ ರನ್ಸ್ ಹೊಡೆದಿದ್ದೀನಿ ಅಂತ. ನಾನು ಲೆಫ್ಟ್ ಹ್ಯಾಂಡರ್ ಅಲ್ವಾ, ಸೊ ಅಲ್ಲೇ ಹೊಡಿತೀನಿ ಜಾಸ್ತಿ. ನಾನು ಇವತ್ತಿನ ಮ್ಯಾಚ್ ಟಾರ್ಗೆಟ್ ಏನು ಅಂದರೆ, ನಾನು 20 ಓವರ್ಸ್ ಫುಲ್ಲು ಆಡಬೇಕು ಬ್ಯಾಟಿಂಗ್ ಅಂತ. ಸೊ ನಾನು 6 ಹೊಡಿತೀನೋ 4 ಹೊಡಿತೀನೋ, ನಾನು ಏರಲ್ಲೇ ಹೊಡಿತೀನೋ ಇಲ್ಲ ಅಂದರೆ ಕೆಳಗಡೆ ಆಡ್ತೀನೋ ಗೊತ್ತಿಲ್ಲ. ಬಟ್ ಕಂಪ್ಲೀಟಾಗಿ ಆಡಬೇಕು ಅಂತ. 1 ನಿಮಿಷ ಇದು ರೆಕಾರ್ಡ್ ಆಗ್ತಾಯಿದೆ ಅಂತ ನೋಡ್ಬಿಡ್ತೀನಿ. ನನಗಲ್ಲೆಲ್ಲೂ ಶೋನೇ ಆಗ್ತಾಯಿಲ್ಲ. ಇದು ರೆಕಾರ್ಡ್ ಆಗ್ತಾಯಿದೆಯೋ ಇಲ್ವೋ ಏನು ಅಂತ. ಫಸ್ಟ್ ಟೈಮ್ ಆಡ್ತಿರೋದಲ್ವಾ, ಸ್ವಲ್ಪ ಗೊತ್ತಾಗತ್ತೆ ಅನ್ನೋಕೆ ಅಷ್ಟೆ. ಆಗ್ತಿದೆ. ಓಕೆ, ನಾವಿವಾಗ ಒಳಗೆ ಹೋಗೋಣ. ನಿಮಗೇನಾದರೂ ಈ ಥರ ಕ್ರಿಕೆಟ್ ಇಷ್ಟ ಇದ್ದರೆ, ಕ್ರಿಕೆಟ್ ಆಡಬೇಕು ಅಂದರೆ ನೋಡಿ, ಇದು ಬೆಸ್ಟ್ ಗೇಮ್. ಇದಕ್ಕಿಂತ ಅಂದರೆ ಇನ್ನೊಂದು ಚೆನ್ನಾಗಿದೆ, ರಿಯಲ್ ಕ್ರಿಕೆಟ್ ಅಂತ, ಅದು ಚೆನ್ನಾಗಿದೆ. ಬಟ್ ಅದರಲ್ಲಿ ಕೆರಿಯರ್ ಮೋಡ್ ಇಲ್ಲ. ನಾನು ಕೆರಿಯರ್ ಮೋಡ್ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಿಮಗೆ ಡೇಟಾ ಸಿಗುತ್ತೆ. ನೀವು ಆಡಿರೋದು, ನೀವು ಬ್ಯಾಟ್ಸ್ಮನ್ ಆಗಾರು ಆಡ್ಬೋದು, ಬೌಲರ್ ಆಗಾರು ಆಡ್ಬೋದು, ಇಲ್ಲ ಆಲ್ರೌಂಡರ್ ಆಗಾರು ಆಡ್ಬೋದು. ಸೊ ಯಾವ ಥರನಾರು ಆಡ್ಬೋದು. ಪಿಚ್ ರಿಪೋರ್ಟ್. ನಾನು ಹೆಡ್ಸ್ ಕ್ಲಿಕ್ ಮಾಡಿದ್ದೀನಿ. ಲೆಟ್ಸ್ ಸಿ. ಹೆಡ್ಸು. ಫಸ್ಟು ನಾವು ಬ್ಯಾಟಿಂಗ್ ಆಡೋಣ. ಓಕೆ, ಸೊ ಇವತ್ತು ನಮ್ಮದು ಬ್ಯಾಟಿಂಗ್ ಚಾಲೆಂಜ್ ಇದೆ. ಅಂದರೆ ನಾನು ಬ್ಯಾಟ್ಸ್ಮನ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಆಡಬೇಕು. ನೋಡಿ, ಇದು ನಮ್ಮ ಲೈನಪ್ಪು. ನಾನು ನಂಬರ್ 5 ಬರ್ತೀನಿ. ಬಟ್ ನಾನೇ ಓಪನ್ ಮಾಡೋದು ಗೈಸ್. ನಂಬರ್ 5 ಗಂಟೆ ಕಾಯೋದು ಯಾರು? ಇವತ್ತು ನನ್ನ ಚಾಲೆಂಜ್ಗೆ ಆ್ಯಕ್ಚುಲಿ 20 ಓವರ್ಸ್ ಆಡಬೇಕು. ಸೊ ನಾನು ಓಪನ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಹೇಳಿ ನನಗೆ ಆಲ್ ದ ಬೆಸ್ಟ್ ಹೇಳಿ. ಇವತ್ತು 20 ಓವರ್ಸ್ ಆಡಬೇಕು ಅನ್ನೋದೊಂದು ಅಂದ್ಕೊಂಡಿದ್ದೀನಿ. ರೈಟ್ ಈ ಕಡೆ ಇಟ್ಬಿಡ್ತೀನಿ. ನಿಮಿಷ. ಅರ್ಲಿ ಹೊಡೆದಕ್ಕೆ ಅರ್ಲಿ ಪರ್ಫೆಕ್ಟ್ ಶಾಟ್ ಹೊಡಿಬೇಕು. ನಿಮ್ಗೆ ಕ್ರಿಕೆಟ್ ಆಡಬೇಕು, ಈ ಥರ ಗೇಮ್ ಆಡಬೇಕು ಅಂತ ಇಷ್ಟ ಇದ್ದರೆ ಆರಾಮಾಗಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇಕಾದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.
just meant for the stumps. ನನಗೆ ಇಲ್ಲಿ ಕ್ಯಾಮ್ರಾಗೆ ತಂಪು ಒಂದು ಅಡ್ಡ ಬರುತ್ತೆ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಹೆಂಗಿರ್ಕೊಳ್ಳಿ ಕ್ಯಾಮ್ರಾಗೆ ಅಡ್ಡ ಬರ್ದಂಗೆ ಅಂತ. ನೋಡಿ ಇಲ್ಲಿ ಅಲ್ಲಿ ನಾನು ಹಾಕ್ತಾ ಇದ್ದೀನಿ ಇವತ್ತು. ನನ್ನ ತಂದೆ ಈ ಕಡೆ ಕ್ಯಾಮ್ರಾಗೆ ಅಡ್ಡ ಬರ್ತಾ ಇದೆ, ಅದಕ್ಕೆ ನಾನು ಶಾರ್ಟ್ ಹೊಡಿಬೇಕು. ಈಗ ಮುಂಚೆ ನೋಡ್ತೀನಿ ಕ್ಯಾಮ್ರಾಗೆ ಅಡ್ಡ ಬರ್ದಂಗೆ ಯಾವ ಥರ ಯೂಸ್ ಮಾಡೋದು ಅಂತ. ಓ ಅಲ್ಲಿ ಹೊರದೆ ಸದ್ಯ ಕ್ಯಾಚ್ ಹಿಡಿದಿದ್ರೆ ಔಟು ಫ್ರೆಂಡ್ಸ್. ನನ್ನ ಸ್ಟಾರ್ಟ್ ಚೆನ್ನಾಗಿಲ್ಲ, ನನ್ನ ಸ್ಟಾರ್ಟ್ ಆ್ಯಕ್ಚುಲಿ 6 ಗಳಿಂದ ಆಗ್ತಾಯಿತ್ತು, ಇವತ್ತು ಅರ್ಲಿ ಮಾಡ್ತಾಯಿದ್ದೀನಿ. ಯಾಕೋ 2 ಅರ್ಲಿ ಬೇರೆ ಮಾಡಿಬಿಟ್ಟೆ. ಔಟೇ ಆಗ್ಬಿಟ್ನಲ್ಲ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಮ್ಯಾಚ್ ಆಡಿರಿ. ಎಲ್ಲ ಆಟೋ ಪ್ಲೇ ಕೊಟ್ಬಿಡ್ತೀನಿ, ನಾನು ಬ್ಯಾಟ್ಸ್ಮನ್ ಅಲ್ವಾ. ನೆಕ್ಸ್ಟ್ ಮ್ಯಾಚಲ್ಲಿ ನೋಡೋಣ. ಈ ಮ್ಯಾಚ್ ನನಗೆ ಇದು ಸ್ವಲ್ಪ ಈ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ದೀನಿ, ಅಂದರೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಈ ಕ್ಯಾಮ್ರಾಗೆ ಅಡ್ಡ ಬರ್ತಾಯಿದೆ ನನಗೆ ತಂದು. ಸೊ ಯಾವ ಥರ ಮಾಡೋದು ಅಂತ ನೋಡ್ತಾ ಇದ್ದೀನಿ, ಅಷ್ಟೊಂದು ಔಟ್ ಆಗ್ಬಿಟ್ಟೆ. ನೆಕ್ಸ್ಟ್ ಮ್ಯಾಚ್ ನೋಡಿ ಹೆಂಗೆ ಆಡ್ತೀನಿ ಅಂತ. ನೆಕ್ಸ್ಟ್ ಮ್ಯಾಚ್ ನಾನು ನೋಡಿ ಐತೆ ಅವ್ರಿಗೆ ನಾವು ಅಷ್ಟೊಳಗೆ ಐತೆ ಹಾಕ್ಬಿಡ್ತೀನಿ. ಇಷ್ಟು ಕಡಿಮೆ ನನಗೆ ಔಟ್ ಆಗುತ್ತೆ. ಹಾಫ್ ಸೆಂಚುರಿ ಆದರೂ ಹೊಡಿಬೋದಿತ್ತು ಅಲ್ವಾ, ಹಾಫ್ ಸೆಂಚುರಿ ಕೂಡ ಹೊಡಿಲಿಲ್ಲ ನಾನು, ಔಟ್ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾಚ್ ಹೊಡಿತೀನಿ ರೀ ಫ್ರೆಂಡ್ಸ್, ನೆಕ್ಸ್ಟ್ ಮ್ಯಾಚ್ ಹೊಡಿತೀನಿ. ಶಟ್ ಈ ಮ್ಯಾಚಲ್ಲಿ ನಾವು ಕೊನೆ ತನಕ ನೋಡಬೇಕು. 20 ಓವರ್ಸ್ ಕೂಡ ನಾವು ಬ್ಯಾಟಿಂಗ್ ಮಾಡಬೇಕು. ಆಗುತ್ತಾ? ಲೆಟ್ಸ್ ಸಿ. ಪರ್ಫೆಕ್ಟಾಗಿ ಶಾರ್ಟ್ಸ್ ಹೊಡೆದ್ರೆ ಸಾಕು ಫ್ರೆಂಡ್ಸ್, ಆರಾಮಾಗಿ ಆಡ್ಬೋದು. ನೋಡೋಣ ಈಗ ಆಗುತ್ತಾ ಅಂತ. Sure if the weather gods are smiling, but there's quite a bit of cloud cover today. Today's dusty pitch looks like a surefire Bunsen. Can the spinners fire things up? This dusty pitch is a perfect hunting ground for spinners. Fantastic time for Wings batters. ಹಿಂದೆಗಡೆ ಸ್ಟ್ಯಾಂಡ್ ಹಾಕಿದ್ದೀನಿ ಫ್ರೆಂಡ್ಸ್. Ready to call for the toss? Heads or tails? ನೋಡೋಣ ಈಗ ನಾವು ಹೆಡ್ಸ್ ಹಾಕೋಣ. ನಿಮ್ಗೆ ಏನು ಅನಿಸುತ್ತೆ ಇವಾಗ? ನಮ್ಮ 20 ಓವರ್ಸ್ ಆಡ್ಬೋದಾ ಹೇಳಿ ನೋಡೋಣ. ಕಮೆಂಟ್ ಮಾಡಿ ಕೆಳಗಡೆ. ನಾವು ಮಗಿಯಿಂದ ಬ್ಯಾಟೇ ತಗೊಳ್ತೀನಿ, ನಾನೇ ಓಪನ್ ಮಾಡ್ತೀನಿ. ಇವಾಗ ನೋಡೋಣ ಏನಾಗುತ್ತೆ, ಹಾಗೆ ಬಿಡಿ. 20 ಓವರ್ ಆಡಲೇಬೇಕು ಈ ಮ್ಯಾಚಲ್ಲಿ. ಏನಂತೀರಾ? ಕಾಂಗ್ರೆಸ್ ಮಾಡಿ, ಆಲ್ ದ ಬೆಸ್ಟ್ ಹೇಳಿ. ನೋಡಿ ಇವಾಗ ಲೇಟ್ ಮಾಡ್ತಾಯಿದ್ದೀನಿ. ಏನಾಗಿದೆ ನನಗೆ ಹೇಳಿ, ಏನಾಗಿದೆ ನನಗೆ? ನೋಡಿ ಇವಾಗ ಹಾಕ್ತೀನಿ, ನೋಡಿ ಕ್ಯಾಚ್ ಹಾಕ್ತೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಇದಮ್ಗೆ ಬರ್ತಾ ಇದ್ದೀನಿ. let's hit it. ಸಿಂಗಲ್ ತೊಗೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾವು ಲಾಂಗಾಗಿ ಆಡಬೇಕಲ್ವಾ, ಸೊ ಇವಾಗ ರಿಸ್ಕ್ ಫ್ರೀಯಾಗಿ ಆಡೋಣ. ಏನಂತೀರಾ ಅಲ್ವಾ? ಸುಮ್ಮನೆ ಯಾಕೆ ರಿಸ್ಕ್ ತೊಗೊಬೇಕು ಜಾಸ್ತಿ, ಲಾಂಗಾಗಿ ಆಡೋಣ ನಾವು, ಚೆನ್ನಾಗಿ ಅಲ್ವಾ? ಸ್ಪಿನ್ನರು ರಿಸ್ಕ್ ತಗೊಂಡ ಒಂದು ಶಾಟ್ ಹೊಡಿತೀನಿ. ಹೆಂಗೆ ನೋಡಿ ಇವಾಗ ಬರ್ತಾ ಇರ್ತವೆ ಸಿಕ್ಸ್ಗಳು, 6 ಮೇಲೆ 6 ಸುರಿಮಳೆ. ಈಗ ಹೆಂಗಿತ್ತು ಈ ಶಾಟು? ಹೆಂಗಿತ್ತು ಶಾಟ್ಗಳು? ಕಮೆಂಟ್ ಮಾಡಿರಿ. ನೀವು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡು ಆಡ್ರಿ. ಕನ್ನಡದಲ್ಲಿ ಎಲ್ಲ ಬರೀ ಪಬ್ಜಿಗಳನ್ನೇ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಆ ಪಬ್ಜಿಗಳನ್ನ ನೋಡಿನೇ ಬೇಜಾರಾಗೋಗಿತ್ತು.
ಅಯ್ಯೋ ರನ್ನೇ ಓಡಲಿಲ್ಲ. ಇವೆಲ್ಲ ಅಡ್ಡ ಬರ್ತವೆ ನನಗೆ. ಮೇಲಿಟ್ಬಿಡೋಣ ಅಲ್ವಾ ಬೆಸ್ಟು. ಹೆಂಗಾರ ಕಾಣಲಿ ಅದು ನನಗೆ ಅಗತ್ಯತೆಯೂ ಇಲ್ಲ. ಹೆಂಗಿತ್ತು ಈ ಶಾಟು? ಫೋರು. ಇಲ್ಲಿ ನಾವು ಯಾಕೆ ಸುಮ್ಮನೆ ರಿಸ್ಕ್ ತೊಗೊಬೇಕು ಹೇಳಿ ಫಸ್ಟ್ ಸ್ಟಾರ್ಟಿಂಗೆ ಅಲ್ವಾ? ಆರಾಮಾಗಿ ಆಡೋಣ. ಟರ್ನ್ ಆಗೋಯ್ತು. ಓಕೆ ನೆಕ್ಸ್ಟ್ ಬಾಲ್ 6. ಹೇಳಿಲ್ವಾ? ಸಿಕ್ಸೆ ಎತ್ತುತ್ತಾ ಇರಬೇಕು. ಏನಂತೀರಾ? ನಂತರ ಆ್ಯಡ್ಸ್ ಬರಲ್ಲ. ಯಾಕೆ ಹೇಳಿ? ಆ್ಯಡ್ಸ್ ಬರುತ್ತೆ. ಆ್ಯಕ್ಚುಲಿ ನಾನು VPN ಆನ್ ಮಾಡ್ಕೊಂಡಿದ್ದೀನಿ, ಆ್ಯಡ್ಸ್ ಬರುತ್ತೆ ಅಂತಲೇ. ಅಯ್ಯೋ ಸುಮ್ಮನೆ ಓವರ್ಗೂ ಆ್ಯಡ್ಸ್ ಬರುತ್ತೆ ಫ್ರೆಂಡ್ಸ್. ಏನು ಮಾಡ್ತೀರಾ ಹೇಳ್ರಿ? ಬರೀ ಆ್ಯಡ್ಸ್ಗೆ ನೋಡ್ಬೇಕಾಯ್ತದೆ ಅಷ್ಟೇ, ಇನ್ನೇನು ನೋಡೋಂಗಿಲ್ಲ. ಅಲ್ಲಿ ಆಟೋ ಪ್ಲೇ ಕೊಟ್ಬಿಡೋಣ. 1 ಓವರ್ ಹೋದ್ರೆ ಹೋಗಲಿ. ಇಲ್ಲ ಅಯ್ಯೋ 3 ರನ್ ಬೆಲೆ ಕೊಟ್ಬಿಟ್ಟು ನನಗೆ ಅಗೇನ್ ಸ್ಟ್ರೈಕ್ ಕೊಟ್ಬಿಟ್ನಲ್ಲಪ್ಪ ಅವನು. ಅಯ್ಯೋ ಕಚ್ಚು. ಸರಿಕೆ ಏನಾಯ್ತು ನಮಗೆ? ಹೇಳ್ರಿ, ಹೇಳಿ ಏನಾಗಿದೆ? ಅಯ್ಯೋ ಏನು ಶಾರ್ಟ್ ಹೊಡೆದೆ ನಾನು. ಹಿಂಗೆ ಹೊಡಿಬೇಕಿತ್ತು. ಫೀಲ್ಡರ್ ಕೈಗೆ ಡೈರೆಕ್ಟಾಗಿ ಹೊಡೆದಿನಲ್ಲ ನಾನು. ಸರಿಕೆ ಏನು ಕರ್ಮ ಹೊಡೆದಿ? ಏನಾರು ಆದರೂ ನಾವೇ ಗೆಲ್ಲೋದು ಹೇಳ್ರಿ. ಏನು ಮಾಡ್ತಿಲ್ಲ. ಬಟ್ ನನಗೆ ಏನಾರು ಬಿಗ್ ಸ್ಕೋರ್ ಹೊಡಿಬೇಕು. ಓಕೆ ನೆಕ್ಸ್ಟ್ ಮ್ಯಾಚಲ್ಲಿ ಏನು ಮಾಡೋಣ ಅಂದರೆ ಸಿಂಗಲ್ಸ್ ಜಾಸ್ತಿ ಓದ್ಕೊಳ್ಳೋಣ. ಯಾವುದಾದ್ರೂ ನಮಗೆ ಪರ್ಫೆಕ್ಟಾಗಿ ಸಿಗೋಂಥ ಶಾರ್ಟ್ಸ್ನ ಮಾತ್ರ ಹೊಡೆಯೋಣ. ಹಂಗೆ ಮಾಡೋಣ ಅಲ್ವಾ? ನೆಕ್ಸ್ಟ್ ಮ್ಯಾಚ್ ನೋಡೋಣ ಇರಿ. ಇವಾಗ ನೆಕ್ಸ್ಟ್ ಮ್ಯಾಚಲ್ಲಿ ಈ ಥರ ಸ್ಟ್ರಾಟಜಿ ತೊಗೊಂಬರೋಣ. ಅಂದರೆ ಜಾಸ್ತಿ ನೆಲದ ಮೇಲೆ ಹೊಡೆಯೋಣ. ಯಾವ್ದು ಸಿಗುತ್ತೆ ಶಾರ್ಟು ಅದನ್ನು ಮಾತ್ರ 6 4 ಹೊಡೆಯೋಣ ಅಲ್ವಾ? ಸುಮ್ಮನೆ ಯಾಕೆ ಲಾಂಗ್ ಆಗೋಣ. ನೋಡೋಣ. ಒಂದು ಮ್ಯಾಚ್ ಆದರೂ ನಾನು 20 ಓವರ್ ಆಡ್ತೀನಿ. ನನಗೆ ಯಾವಾಗಲೂ ಇಷ್ಟ ಫ್ರೆಂಡ್ಸ್, ಸ್ಟಾರ್ಟಿಂಗಿಂದ ಕೊನೆ ತನಕ ಆಡಬೇಕು ಅಂತ. ಬಟ್ ಹಿಂಗೆ ಯಾವುದೋ ಒಂದು ಫಾಲ್ ಶಾಟ್ ಹೊಡೆದು ಔಟ್ ಆಗ್ತೀನಿ ನೋಡಿ. 2 ಮ್ಯಾಚು ಸ್ಲೋ ಸ್ಕೋರ್. ಹಿಂಗೆ ಲಾಸ್ಟ್ 3 ಮ್ಯಾಚ್ ಹಿಂಗೆ ಆಯಿತು. ಆವ್ರೇಜೇ ಇಳಿದೋಯ್ತು. ಇವಾಗ ಆವ್ರೇಜ್ ಇನ್ನೂ ಇಳಿದೋಗಿರುತ್ತೆ. 170 190 ಇತ್ತು ಆವ್ರೇಜ್. ಆ್ಯಕ್ಚುಲಿ 130 ಬಂದಿತ್ತು. ಇವಾಗ 100 ಅಂತ ಕಡಿಮೆ ಬಂದಿರುತ್ತೆ. ನಾವು ಆವ್ರೇಜ್ ಗೊತ್ತಿಲ್ಲ. ನೋಡಿರಿ ಆವ್ರೇಜ್ ಎಷ್ಟು ಬಂದಿದೆ ಅಂತ ಇವಾಗ. ಇಲ್ಲೇ ಮ್ಯಾಚಲ್ಲೇ ಗೊತ್ತಾಗತ್ತೆ. ತಳ್ಬೇಕಷ್ಟೇ. ಏನಂತೀರಾ? ಅಯ್ಯೋ ಅದೇ ಈ ಮ್ಯಾಚಲ್ಲಿ ನಾವೇನು ಸ್ಟ್ರಾಟಜಿ ಮಾಡ್ತಾಯಿದ್ದೀವಿ ಅಂದರೆ ಜಾಸ್ತಿ ನೆಲದ ಮೇಲೆ ಹೊಡೆಯೋಣ. ಆ್ಯಂಡ್ ಯಾವ ಶಾರ್ಟ್ಸ್ ಸಿಗುತ್ತೆ ಅದನ್ನು ಮಾತ್ರ 6 4 ಹೊಡೆಯೋಣ. ಇನ್ನೆಲ್ಲನೂ ನೆಲದ ಮೇಲೆ ಡಿಫೆನ್ಸ್ ಮಾಡೋಣ. ನೋಡೋಣ. ಲಾಂಗ್ ಆಡಬೇಕಷ್ಟೇ ಇವಾಗ. ಲಾಂಗ್ 20 ಓವರ್ಸ್ ಕೂಡ ನಾಟ್ ಔಟ್ ಆಗಿ ಈಚೆ ಹೋಗಬೇಕು. ಆ ಥರ ಆಡೋಕ್ಕಾಗುತ್ತಾ ಅಂತ ನಾವು ನೋಡೋಣ ಇವಾಗ. ಓಕೆ ಲಾಂಗ್ ಆಡಬೇಕು ಅಂತ ನಾನು ಎಷ್ಟು ಇಷ್ಟಪಡ್ತೀನಿ. ಲಾಂಗ್ ಆಡೋಕ್ಕೆ ಆಗ್ತಿಲ್ವಲ್ಲ ನನ್ನ ಕೈಯಲ್ಲಿ. ಅಗೇನ್ ಹೆಡ್ಡೇ ಆಗ್ತೀನಿ. ಹೆಡ್ಸೇ ಬಂತು. ಓಕೆ ಗುಡ್. ಬ್ಯಾಟ್ ಫಸ್ಟ್ ನಾನೇ ಓಪನ್ ಮಾಡ್ತೀನಿ. 20 ಓವರ್ಸ್ ಈ ಮ್ಯಾಚಲ್ಲಿ ಆಡಲೇಬೇಕು ಫ್ರೆಂಡ್ಸ್, ಆಡಲೇಬೇಕು. ಅದೇನಾಗುತ್ತೋ ಆಗಲಿ. ನೋಡಿ ಆವ್ರೇಜ್ ಎಷ್ಟು ಬಂದೈತೆ? 118 ಆವ್ರೇಜ್. 130 118 ಬಂದ್ಬಿಟ್ಟು. ಸರಿ ಈ ಮ್ಯಾಚಲ್ಲಿ ನಾವು ಜಾಸ್ತಿ ನೆಲದ ಮೇಲೆ ಓದ್ಕೊಳ್ಳೋಣ. ಯಾವ್ದು ಶಾರ್ಟ್ ಇರುತ್ತೆ ಅದನ್ನು ಮಾತ್ರ ಹೊಡೆಯೋಣ. ಡಕ್ಔಟ್ ಆಗೋದಲ್ಲಪ್ಪ. ನನಗೆ ಯಾವಾಗ ಟೆಂಪ್ಟ್ ಮಾಡುತ್ತೆ ಅದು. ಸರಿಕೆ ನೆಕ್ಸ್ಟ್ ಮ್ಯಾಚ್ ಆಡೋಣ ಬನ್ನಿ. ಈಗ ಏನು ಮಾಡೋದು? ಲಾಸ್ಟ್ ಮ್ಯಾಚ್ ಫ್ರೆಂಡ್ಸ್, ಇದೇ ಲಾಸ್ಟ್ ಮ್ಯಾಚು. ನೆಕ್ಸ್ಟ್ ಮ್ಯಾಚ್ ಆಡಿಬಿಟ್ಟು ನಾವು ಈ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟ್ ಮ್ಯಾಚಲ್ಲಾದರೂ ಆಗುತ್ತಾ ನೋಡೋಣ. 20 ಓವರ್ ಆಡೋದು ನೆಕ್ಸ್ಟ್ ಮ್ಯಾಚಲ್ಲಿ. ನಿಮಗೋಸ್ಕರ ನನಗೋಸ್ಕರ ನಾನು ಏನಂತಾರೆ ಟೆಂಪ್ಟ್ ಆಗೋದನ್ನ ಇಟ್ಕೊಂಡು ಆಡ್ತೀನಿ ನೋಡಿ. ಸೋತೆ ಅದು ನಾನು ರನ್ಸ್ ಹೊಡಿಲ್ಲ ಅಂದರೆ ಮ್ಯಾಚ್ ಸೋತಾಗುತ್ತೆ ಅಷ್ಟೇ, ಏನಿಲ್ಲ. ನಾನು ರನ್ಸ್ ಹೊಡಿಲೇಬೇಕು. ನೋಡೋಣ ಗಿಡನ ಇಲ್ಲ ಫ್ರೆಂಡ್ಸ್. ಇವಾಗ ಈ ಮ್ಯಾಚಲ್ಲಿ ಹೊಡಿಲೇಬೇಕಷ್ಟೆ. ಒಳ್ಳೆಯದೇನಿಲ್ಲ. ರನ್ಸ್ ಬರಲಿಲ್ಲ ಅಂದರೂ ನಮಗೆ ಕೊನೆ ತನಕ ಆಡಬೇಕು. ನಾವು ಕೊನೆ ತನಕ ನಿಂತ್ಕೊಂಡು ಆಡಬೇಕು. ಓಕೆ
ಈ ಥರ ಸ್ಟ್ರಾಟಜಿ ಇಲ್ಲ. ಡಕ್ಔಟ್ ಆದ್ನಲ್ಲಪ್ಪ, ಶೇಮ್ ಆಗ್ತಾಯಿದೆ ನನಗೆ. ನಾನು ಆವ್ರೇಜ್ ಹೋಯ್ತು, ಅದು ನಿಮ್ಮ ಮುಂದೆ ಬೇರೆ ನಾನು ಈ ಥರ ಔಟ್ ಆಗ್ತಾಯಿದ್ದೀನಿ. ನೋಡಿ ಬೆಂಚ್ ಅಲರ್ಟ್ ಆಲ್ರೆಡಿ. ಅಂದರೆ ಬೆಂಚ್ ಅಲರ್ಟ್ ಅಂದರೆ ನನ್ನ 11 ಇಡಿಸಲ್ಲ, ಬೇರೆ ಯಾರನ್ನಾರು ಆಡಿಸ್ತಾರೆ, ನಾನು ಒಂದು ಮ್ಯಾಚ್ ಆಡೋಕ್ಕಾಗಲ್ಲ. ಆ ಥರ ಈ ಮ್ಯಾಚಲ್ಲಿ ದೇವ್ರ ಹತ್ರ ಬೇಡ್ಕೊಳ್ಳಿ, ಈ ಮ್ಯಾಚಲ್ಲಾದರೂ 20 ಓವರ್ ಆಡಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಏನಂತೀರ? ಅಯ್ಯೋ ಕರ್ಮಕಾಂಡ ಅಂತ ಆಗಬೇಕಷ್ಟೇ. ನೋಡೋಣ ಫ್ರೆಂಡ್ಸ್, ಈಗ ಕಮ್ ಬ್ಯಾಕ್ ಮಾಡೋಣ, ನಾವು ಕಮ್ ಬ್ಯಾಕ್ ಮಾಡೋಣ. ಏನೇ ಆಗಲಿ ಇವಾಗ 20 ಓವರ್ ಆಡಲೇಬೇಕಷ್ಟೇ. ಏನು ಹೆಡ್ಸ್ ಹಾಕ್ತೀನಿ. ಹೆಡ್ಸೇ ಬಂತು, ಬ್ಯಾಟ್ ಫಸ್ಟೇ ಮಾಡೋಣ. ನಾನೇ ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಈ ಸತಿ. ಯಾರೋ 20 ಓವರ್ ಆಡ್ತೀನಿ ಅಂತ ಅನಿಸ್ತಾ ಇದೆ ನಿಮಗೆ? ಕಮೆಂಟ್ ಮಾಡಬೇಕಾದ್ರೆ ನೋಡಿ. 111 ಆವ್ರೇಜು. ಅಯ್ಯೋ ಯಪ್ಪ, ಈ ಸತಿ ನೆಲದ ಮೇಲೆ ಆಡ್ತೀನಿ ಫ್ರೆಂಡ್ಸ್, ಜಾಸ್ತಿ ರಿಸ್ಕೇ ತಗೊಳ್ಳೋದ. ಒಂದು ರನ್ ಹೊಡೆದಿದ್ದೀನಿ. ಏನು ಅನಿಸ್ತೈತೆ ನಿಮಗೆ? ಕಮೆಂಟ್ ಮಾಡಿರಿ. ಈ ಮ್ಯಾಚ್ ಆಡಲ್ಲ, ನಾನು 20 ಓವರ್ ಆಡ್ತೀನಿ ಅಂತ ಕಮೆಂಟ್ ಮಾಡಿರಿ ಕೆಳಗಡೆ. ಕಮೆಂಟ್ ಬಾಕ್ಸ್ ನೀವು ಫುಲ್ಲು ನಿಮಗೇನೆ. ನನಗೆ ನೋಡಿ ಟೆಂಪ್ಟ್ ಮಾಡ್ತೀನಿ ಅಂತ ಬಾಲ್ ನೋಡ್ಬಿಟ್ರೆ, 6 ಹೊಡಿ 6 ಹೊಡಿ 6 ಹೊಡಿ ಅಂತ. ನೋಡಿ ಸದ್ಯ ಗ್ಯಾಪಲ್ಲಿ ಹೊಡೆದೆ, ಇಲ್ಲಾಂದರೆ ಕ್ಯಾಚ್ ಔಟೇ ಆಡಿದ್ರು. ಏನಂತೀರ? ಹೆಂಗೆ ನಾವು ಗ್ಯಾಪ್ ಹುಡ್ಕೊಂಡು ಹೊಡಿತೀವಿ. ಸಿಕ್ಸೇ ಇದು ಬಿಡ್ರಿ. ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಈ ಮ್ಯಾಚಲ್ಲಿ. ನಾವು 1-2 6 ನೋಡೋಣ, ಇನ್ನೆಲ್ಲ ಕೆಳಗಡೆ ಆಡೋಣ. ಜಾಸ್ತಿ ಓವರ್ಸ್ ಆಡಬೇಕಷ್ಟೇ. ನಾವು 20 ಓವರ್ ಮ್ಯಾಚ್ ಆಡಬೇಕು, ನಾಟ್ ಔಟ್ ಆಗಿ ಹೋಗಬೇಕು ಅಷ್ಟೇ ನಮ್ಮದು ಈ ಮ್ಯಾಚಲ್ಲಿರೋ ಗೋಲು. ಯಪ್ಪ ಏನು ಸ್ಪಿನ್ ನೋಡಿರೋದು. Striker is hesitant to make any big moves. No runs off that ball. He pushes that one onto the mid wicket for more runs. He has to be lightning. ಈಗಲೂ 200 ಸ್ಟ್ರೈಕ್ ರೇಟ್ ಆಡ್ತಾಯಿದ್ದೀನಿ ಕಡಿಮೆ. ನಾನು 400 ಸ್ಟ್ರೈಕ್ ರೇಟಲ್ಲಿ ಆಡ್ತೀನಿ ಆ್ಯಕ್ಚುಲಿ. ನೋಡಿ ಬರೀ 240 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದೀನಿ. ನೋಡೋಣ ಯಾವ್ದು ಸಿಗುತ್ತೆ ಅದ್ರಲ್ಲಿ ಹೊಡಿತೀನಿ. ಆಫ್ ಸ್ಪಿನ್ನರ್ ಬಂದರು. ಸಿಂಗಲ್ ತಗೊಂಡು ನಿಲ್ಸ್ಕೊಂಡು ಹೋಗ್ಬಿಡ್ತೀನಿ. ಅದು ಅಯ್ಯೋ ಬೇಡ, ನಾನು ಸ್ಟ್ರೈಕರ್ ಔಟ್ ಆಗುತ್ತೇನೆ ಪಾಪ. ಚೆನ್ನಾಗಿದೆ ಅಲ್ವಾ? ಈಗ ಮ್ಯಾಚಲ್ಲಿ ಒಂದು ಗಮ್ಮತ್ತಿದೆ ಗೈಸ್. ಅಯ್ಯೋ ಅರ್ಲಿ ಮಾಡಿದೆ ಔಟು. ಅಯ್ಯೋ ಸದ್ಯ ಕ್ಯಾಚ್ ಡ್ರಾಪ್. ಯಪ್ಪ ಕ್ಯಾಚ್ ಡ್ರಾಪ್ ಆಯಿತು. ನೋಡೋಣ ಇವಾಗ ಏನಾಗುತ್ತೆ ಅಂತ. ನಾನು ಅಭಿಷೇಕ್ ಶರ್ಮನ್ ಥರ ಸುಮ್ಮನೆ ಗುಮ್ಮಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಷ್ಟೊತ್ತಿಂದ. ಈ ಸೂರ್ಯವಂಶಿ ಅಭಿಷೇಕ್ ಶರ್ಮಾ ಹೆಂಗೆ ಆಡ್ತಾರಲ್ಲ ಹಂಗೆ ಆಡಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಓಪನರ್ ಅಲ್ವಾ, ಓಪನರಲ್ಲಿ ಟೆಂಪ್ಟ್ ಆಗುತ್ತೆ ಓಪನರ್ಸ್ ಹೊಡಿ ಅಂತ. ಏನು ಮಾಡ್ತೀರಾ? ಬಟ್ ನೋಡೋಣ, ಈ ಮ್ಯಾಚಲ್ಲಿ ನಾನು 20 ಓವರ್ ಆಡಲೇಬೇಕು. ಆಲ್ರೆಡಿ 3 ಓವರ್ ಕಂಪ್ಲೀಟ್ ಮಾಡಿದ್ದೀನಿ, 17 ರನ್ ಹೊಡೆದಿದ್ದೀನಿ 3 ಓವರಲ್ಲಿ. 2 4 1 6. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಲೆಗ್ ಸ್ಪಿನ್ನರ್ ಬಂದರು. ನನಗೆ ಈ ಲೆಗ್ ಸ್ಪಿನ್ನರ್ ಬಂದರೆ ಟೆಂಪ್ಟ್ ಮಾಡ್ತಾನೆ, ಹೊಡಿ ಅಂತ. ನಾನು ಬಿಡ್ತೀನಾ? ನಾನು ಹೊಡಿತೀನಿ ಹಿಂಗೇನೆ. 4 ತಗೊಳ್ಳಿ. ಈಗ 21 ಆಯಿತು ಸ್ಕೋರ್ ನಂದು 9 ಬಾಲ್ಗೆ. ಆಲ್ಮೋಸ್ಟ್ ಇನ್ನೂ ಸ್ಟ್ರೈಕ್ ರೇಟ್ ಮೇಲೇ ಆಡ್ತಾಯಿದ್ದೀನಿ ಇವಾಗಲೂ. ಹೊಡಿತಾ ಇರ್ತೀನಿ ನಾನಂತೂ, ಸುಮ್ಮನೆ ಇರೋಕ್ಕಾಗಲ್ಲ. 6 ಈಗ 6 ಹೊಡೆದೆ ಇವಾಗ ಫ್ರೆಂಡ್ಸ್. ಇದು 4ನೇ ಓವರ್ ಇನ್ನು. ಸೊ ಜಾಸ್ತಿ ರಿಸ್ಕ್ ಎಲ್ಲ ತಾಳೋದೇ ಬೇಡ. ಒಂದು ಸಿಂಗಲ್ ತೊಗೊಂಡು ಸಿಕ್ಸ್ತಾಗಿ ಹೋಗೋಣ ಅಲ್ವಾ? ಈಗ ನೋಡೋಣ, ನೆಕ್ಸ್ಟ್ ಬಾಲ್ ಏನಾದ್ರು ಹೊಡೆಯೋಕ್ಕೆ ಸಿಕ್ಕಿದ್ರೆ ಹೊಡಿತೀನಿ. ಹೊಡೆಯೋಕ್ಕೆ ಸಿಕ್ತಲ್ಲ ಅಷ್ಟೇ. ಹಿಂಗೆ ಗುಂಪು ಇರಬೇಕು. 4 6 31 ರನ್ ಆಯ್ತು ಇವಾಗ. ನಮಗೆ ರನ್ ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಚುಲಿ, ಲಾಂಗಾಗಿ ಆಡಬೇಕು. ಇವಾಗ ಇನ್ನೊಂದು 4ನೇ ಓವರಲ್ಲಿ ಇದ್ದೀನಿ ನೋಡಿ. ಈ ಥರ ಬಾಲ್ ಹಾಕಿದ್ರೆ ಯಾರು ಟೆಂಪ್ಟ್ ಆಗಲ್ಲ ಇರಬೇಕು. ನೋಡೋಣ, ಹಿಂಗೆ 6 ಹೊಡಿಬೇಕು ಅಂತಲೇ ಅನ್ಸೋದು. ಎಷ್ಟು 1 ಬೌನ್ಸ್ 4 ಆಯಿತು.
Three's a hat trick. ಇಟ್ಸ್ Can he ಓಕೆ do ಇಟ್ಸ್ it? ಓಕೆ ಆಲ್ ಗುಡ್ ನೋಡ್ರಿ ಹಿಂಗೆ ಆಗ್ತಾನೆ ಲೆಗ್ ಸ್ಪಿನ್ನು ನನಗೆ ಟೆಂಪ್ಟ್ ಮಾಡ್ತೀವಿ ಹೊಡಿ ಅಂತ ನಾನು ಹಂಗೆ ಹೊಡಿತಾನೇ ಇರ್ತೀನಿ 6-4 ಅಷ್ಟೇ. ಇವಾಗ ನೋಡಿ ರನ್ ರೇಟು 13.25 ರನ್ ರೇಟು. 4 ಓವರಲ್ಲಿ 53 ರನ್ ಹೊಡೆದಿದ್ದೀವಿ. ನಾನು ನನ್ನ ಪಾರ್ಟ್ನರ್ ಸೇರಿಕೊಂಡು ನನ್ನ ಪಾರ್ಟ್ನರ್ ನೋಡಿ 10 ಬಾಲ್ಗೆ 12 ರನ್ ಹೊಡೆದವನೆ, 1 4 1 6. ನಾನು 14 ಬಾಲಲ್ಲಿ 41 ರನ್ ಹೊಡೆದಿದ್ದೀನಿ, 5 4 3 6. ನಾನು ಹಾಫ್ ಸೆಂಚುರಿ ಮಾಡ್ತೀನಾ ಇಲ್ಲ ಸೆಂಚುರಿನೇ ಮಾಡ್ತೀನಾ? Known for his physical intensity. Can he up his game today? ಆಟೋ ಪ್ಲೇ ಕೂಡ ನಾವು ಆಡ್ಕೊಳ್ಳಿ ಒಂದು ಓವರ್ ಹೆಂಗಾದ್ರೆ ಅಲ್ವಾ. 1 ರನ್ ಕೊಟ್ಟ ನೋಡಿ, 4 ಬಾಲ್ ಆಡ್ಬೇಕು ನನ್ನ ಮಗ. ಫಾಸ್ಟ್ ಬೌಲರು ಗುಮ್ಬೇಕು, ಫಾಸ್ಟ್ ಬೌಲರ್ಗೆ ಫ್ರೆಂಡ್ಸ್ ಯಾವಾಗಲೂ ನೋಡಿ ಹಿಂಗೆ ಗುಮ್ಬೇಕು. ಹಿಂಗೆ ಲಾಸ್ಟ್ ಮ್ಯಾಚಲ್ಲಿ ಇದೇ ಥರ ಔಟ್ ಆಗಿದೆ ನಾನು. ಈ ಮ್ಯಾಚಲ್ಲಿ 6 ಹೋಯ್ತು ನೋಡಿದ್ರಾ ಹೆಂಗೆ ನಾವು ಕಮ್ಬ್ಯಾಕ್ ಅಂದರೆ ಇದು 47 ರನ್ ಆಯಿತು. ನೆಕ್ಸ್ಟ್ ಬಾಲ್ 6 or 4 ಹೋದರೆ ಹಾಫ್ ಸೆಂಚುರಿ ಮಾಡ್ತೀನಿ. 6 bring up half century. That's a magnificent page. ಗೇಮಲ್ಲಿ ಹಂಗೆ ಇರೋದು. ಹಾಫ್ ಸೆಂಚುರಿ ನಮ್ಮ ಡಗೌಟು ಇದು ಎಲ್ಲ ನಿಂತ್ಕೊಂಡು ಶೇರ್ ಮಾಡ್ತಾರೆ ನನಗೆ. ಓವರ್ ಮುಕ್ತಾಯ ಆಯಿತು. ಇವಾಗ ಎಷ್ಟನೇ ಓವರ್ ಇದು? 5ನೇ ಓವರ್ ಮುಕ್ತಾಯ. 5ನೇ ಓವರ್ ಮುಕ್ತಾಯಕ್ಕೆ ನನ್ನ ಸ್ಕೋರ್ 53 ಆಗೈತೆ. ನಮ್ಮ ಅಪೋನೆಂಟ್ದು ನನ್ನ ಪಾರ್ಟರ್ದು 13 ರನ್ ಹೊಡೆದವ್ರೆ 14 ಬಾಲಲ್ಲಿ. ನಾನು 5 4 5 6. ನೋ ಪಾರ್ಶಿಯಾಲಿಟಿ, ಇವೆರಡಕ್ಕೂ ಈಕ್ವಲ್ ಆಗಿ ಹೊಡೆದಿದ್ದೀನಿ. ಇವಾಗ ನೋಡೋಣ 6ನೇ ಓವರ್ ಅವನೇ ಆಡ್ಕೊಳ್ಳಿ, ನೆಕ್ಸ್ಟ್ ಓವರಿಂದ ನಾವು ಆಡೋಣ. ಇಲ್ಲ ನನಗೆ ಕೊಟ್ಟನಪ್ಪ ಲಾಸ್ಟ್ ಬಾಲು, ನಾನು ಏನು ಮಾಡಲಾಗ ಈ ಬಾಲ್ನ. ನಾನು ಸಿಂಗಲ್ ತೊಗೊಂಡ್ಬಿಡ್ತೀನಿ ರೀ. ನೆಕ್ಸ್ಟ್ ಓವರ್ ನಾನು ಆಡ್ತೀನಿ. ಒಂದು ಸಿಂಗಲ್ ತೊಗೊಂಡಿದ್ದೀನಿ. 54 ರನ್ ಹೊಡೆದಿದ್ದೀನಿ ನಾನು. 6 ಓವರ್ ಆಡಿದ್ದೀನಿ ಫ್ರೆಂಡ್ಸ್. ಕೊನೆಗೂ ಲಾಂಗ್ ಆಡೋಣ ಇವಾಗ ಆರಾಮಾಗಿ ಆಡ್ಬೋದು ಬಿಡ್ರಿ. 6 ಹೆಂಗೈತೆ ಶಾರ್ಟು? ಹೆಂಗೈತೆ ಹೇಳ್ರಿ ಹೆಂಗೈತೆ? ಬಿಸಿ ಕಜಾಯ, ಬಿಸಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್. ಈಗ ನಾವು ನನಗೆ ಫಾಸ್ಟ್ ಬೌಲರು ಮತ್ತು ಈ ಲೆಗ್ ಸ್ಪಿನ್ನರ್ ಬಂದರೆ, ಲೆಗ್ ಸ್ಪಿನ್ನರು ಒಂಥರ ಫುಲ್ ಶಟ್ಟಿ ಅಂದರೆ ಏನಾಗ್ತಾರೆ ಅವರು, ಯಾರ್ಕರ್ ಟೈಪ್ ಹಾಕಲ್ಲ ಅವರು. ಸ್ವಲ್ಪ ಬಾಲ್ನ ಏರಕ್ಕೆ ಕೊಡ್ತಾರೆ ನನಗೆ, ಹೊಡಿಬೇಕು ಗುಮ್ಬೇಕು ಅನಿಸ್ತು ನೋಡಿ. ಈ ಥರ ಕೊಟ್ಟರೆ ಯಾರು ಹೊಡಿಯಲ್ಲ ಹೇಳ್ರಿ. ಆರಾಮಾಗಿ 6 ಟೂ ಲೇಟ್ ಆಗೋಯ್ತು. 66 ರನ್ ನೋಡಿದ್ರೆ ಔಟ್ ಆಗ್ತಾಯಿದ್ದೀನಿ. ಕೊನೆಗೂ 20 ಓವರ್ ಆಡೋಕ್ಕಾಗಲಿಲ್ವಲ್ಲಪ್ಪ. ನೋಡಿ ಇವರಿಬ್ಬರ ನನಗೆ ಜಾಸ್ತಿ ಟೆಂಪ್ಟ್ ಮಾಡ್ತಾರೆ. ಹಿಂಗೆ ಹೊಡಿತೀನಿ, ಔಟ್ ಆಗೋಯ್ತೀನಿ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಆಡೋಣ. ಸೊ ಇದಾಗಿತ್ತು ಇವತ್ತಿನ ಗೇಮಿಂಗ್ ವಿಡಿಯೋ. ಓಕೆ, ಈ ಮ್ಯಾಚ್ ಎಂಡ್ ಮಾಡಿದ್ಮೇಲೆ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್. ನಾವೇ ಗೆದ್ದಿದ್ದು.